ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಕೇವಲ 3 ಪದಾರ್ಥ ಬಳಸಿ ಇಷ್ಟೊಂದು ಮೃದುವಾದ ಸಾಫ್ಟ್ ಆಗಿರುವಂತ ಸ್ಪಾಂಜಿ ಆಗಿರುವಂತ ಬನ್ ದೋಸೆ ಮಾಡಬಹುದು ಅಂದ್ರೆ ನಂಬ್ತೀರಾ? ಇಲ್ಲಿ ರವಾ ಸೋಡಾ ಏನು ಬಳಸದೇನೆ ಈಜಿ ಆಗಿರುವಂತ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಬರ್ರಿ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡಿ ಮಂತ್ರಿ. ವಿಡಿಯೋ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಬರ್ರಿ ಅದಕ್ಕೆ ಏನೇನ್ ಬೇಕಂತ ಹೇಳಿ ನೋಡುವಂತ್ರಿ. ಇಲ್ಲಿ ನೋಡ್ರಿ, 1-2 ಕಪ್ ಆಗೋಷ್ಟು ನಾನು ರೇಷನ್ ಅಕ್ಕಿ ತಗೊಂಡಿನ್ರಿ. ನೀವು ನಾರ್ಮಲ್ ಆಗಿ ದೋಸೆ ಅಕ್ಕಿ ಸಿಗ್ತಾವಲ್ರಿ, ಅವು ಕೂಡ ಯೂಸ್ ಮಾಡ್ಕೋಬಹುದ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ನಾನು ಕಡ್ಲಿ ಬೇಳೆ ತಗೊಂಡಿನ್ರಿ. ಮತ್ತೆ ಅರ್ಧ ಕಪ್ ಆಗೋಷ್ಟು ಉದ್ದಿನ ಬೇಳೆ ತಗೊಂಡಿನ್ರಿ. ಇವಾಗ ಇದನ್ನ ನೀರ್ ಹಾಕಿ ಸ್ವಚ್ಛಗೆ 2-3 ಸರ್ತಿ ತೊಳಿಬೇಕ್ರಿ. ಯಾಕಂದ್ರ ರೇಷನ್ ಅಕ್ಕಿ ಅಂದ್ರ ಸ್ವಲ್ಪ ಧೂಳದಿರ್ತೈತಲ್ರಿ, ಅದಕ್ಕಂತ ಹೇಳಿ 2-3 ಸರ್ತಿ ಇದನ್ನ ಸ್ವಚ್ಛಗೆ ತೊಳೆದು ನೀರ್ ತೆಗೆದು ಇದನ್ನ ಏನಿಲ್ಲ ಅಂದ್ರೂ 4-5 ಅವರ್ ನೆನ್ಸ್ಕೋಬೇಕಾಗುತ್ತೆ ನೋಡ್ರಿ. ಕನಿಷ್ಠ ಇಲ್ಲ ಅಂದ್ರ 3 ಅವರ್ ಆದ್ರೂ ನೆನ್ಸೇಬೇಕ್ರಿ ನೀವು. ಯಾಕಂದ್ರ ಉದ್ದಿನ ಬೇಳೆ ನೆನಿಬೇಕಾಗತ್ರಿ. ನಾವ್ ಮಿಕ್ಸಿ ಒಳಗ್ ಹಾಕೊಂಡ್ ರುಬ್ಬತ್ನಾಗ ಅದು ಚಂದಾಗೆ ಸಣ್ಣ ಆಗಲ್ರಿ. ಅದಕ್ಕಂತ ಹೇಳಿ ಅದು ನೆನಿಲೇಬೇಕಾಗತ್ರಿ ಉದ್ದಿನ ಬೇಳೆ ಮತ್ತೆ ಕಡ್ಲೆಬೇಳೆ ಕೂಡ ರೀ. ಇವಾಗ ನೋಡ್ತಾ ಇರ್ಬೋದ್ರಿ, ಉದ್ದಿನ ಬೇಳೆ, ಕಡ್ಲೆಬೇಳೆ, ಅಕ್ಕಿ ಎಲ್ಲ ನೀಟಾಗಿ ಸಾಫ್ಟ್ ಆಗಿ ನೆಂದವ್ರಿ. ಇದ್ರಾಗಿ ನೀರ್ ತೆಗೆದು ಇವಾಗ ಇದನ್ನ ಮಿಕ್ಸಿ ಜಾರ್ ಒಳಗ್ ಹಾಕೊಂಡು ರುಬ್ಕೊಳ್ಳುವಂತ್ರಿ. ನಾರ್ಮಲ್ ಆಗಿ ನಾವು ದೋಸೆ ಹಿಟ್ಟು ಯಾವ ರೀತಿ ರುಬ್ತೀವಲ್ರಿ, ಅದೇ ರೀತಿ ಇದನ್ನ ರುಬ್ಕೋಬೇಕು ನೋಡ್ರಿ. ಒಂದ್ ಮಿಕ್ಸಿ ಜಾರ್ ಒಳಗ್ ಹಾಕೊಂಡೇನ್ರಿ. ಸ್ವಲ್ಪ ನೀರ್ ಬೇಕಂದ್ರ ಹಾಕೋಬಹುದ್ರಿ, ಇಲ್ಲಾಂದ್ರ ಒಂದ್ ಚೂರರೆ ಹಾಕೊಂಡು ರುಬ್ಬೇಕು ನೋಡ್ರಿ. ಜಾಸ್ತಿ ನೀರ್ ಹಾಕಕ್ ಹೋಗ್ಬೇಡ್ರಿ. ಈ ತರನೇ ಸಾಫ್ಟ್ ಆಗಿ, ಸ್ವಲ್ಪ ಜಾಸ್ತಿ ತೆಳು ಇರಬಾರ್ದ್ರಿ, ಮೀಡಿಯಂ ಆಗಿರ್ಬೇಕ್ರಿ ಹಿಟ್ಟು ಅನ್ನೋದು. ಇವಾಗ ಇದು ಸಾಫ್ಟ್ ಆಗಿ ರುಬ್ಕೊಳ್ಳೋದಾಗೈತ್ರಿ. ಇದನ್ನ ಒಂದ್ ಬೊಗೋಣಿ ಒಳಗ್ ಹಾಕಿ ಓವರ್ ನೈಟ್ ನೆನ್ಸಿಡ್ಕೋಬೇಕಾಗುತ್ತೆ ನೋಡ್ರಿ. ಇದು ಎಷ್ಟು ಉಬ್ಬಿ ಬರ್ತೈತಲ್ರಿ ಹಿಟ್ಟು, ಅಟ್ಟು ನಮ್ ಬನ್ ದೋಸೆ ಅನ್ನೋದು ಸಾಫ್ಟ್ ಆಗಿ ಫ್ಲಫಿ ಆಗಿ ಬರ್ತೈತಿ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಹಿಟ್ಟು ಯಾವ ರೀತಿ ಉಬ್ಬೇಕಂತ ಹೇಳಿ. ನಾನು ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ತೋರ್ಸಾತೀನಿ ನೋಡ್ರಿ. ಯಾವುದೇ ಕಾರಣಕ್ಕೂ ಸೋಡಾ ಏನು ಯೂಸ್ ಮಾಡೋದ್ ಬೇಕಾಗಿಲ್ರಿ. ನಾವು ಕಡ್ಲಿ ಬೇಳೆ ಹಾಕಿರ್ತೀವಲ್ಲ, ಅದ್ರಲಿಂತ್ರ ಹಿಟ್ಟು ಅನ್ನೋದು ಈ ಪರಿ ಉಬ್ಬಿ ಬರ್ತೈತಿ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಯಾವ ಪರಿ ಹಿಟ್ಟು ಉಬ್ಬೈತ್ ಅಂತ ಹೇಳಿ. ಒಂದ್ಸರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳಮಂತ್ರಿ. ಇಲ್ಲಿ ನಾನು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿನ್ರಿ. ವಿಡಿಯೋದಾಗ ಉಪ್ಪು ಹಾಕೋದು ಬಂದಿಲ್ರಿ. ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದಾಗೈತ್ರಿ. ನೋಡ್ತಾ ಇರ್ಬೋದ್ರಿ ಹಿಟ್ಟು ಯಾವ ರೀತಿ ನೊರೆ ಆಗಿ ಬಂದೈತೆ ಅಂತ ಹೇಳಿ. ನೆಕ್ಸ್ಟ್ ಏನ್ ಮಾಡಮ್ರಿ, ಇವಾಗ ಒಂದ್ ಕಡಾಯಿ ಇಟ್ಕೊಳ್ಳೋಮಂತ್ರಿ. ಇದು ಹಿಟ್ಟು ಇವಾಗ ಪರ್ಫೆಕ್ಟ್ ಆಗಿ ರೆಡಿ ಆಗೈತ್ರಿ. ನಮ್ಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ತಗೊಂಡು ಉಳಿದಿದ್ದು ಫ್ರಿಜ್ ದಾಗ ಇಟ್ಕೋಬಹುದ್ರಿ. ಇವಾಗ ನೋಡ್ರಿ, ನಾನು ಇದನ್ನ ಸೈಡಿಗೆ ಎತ್ತಿಟ್ಕೊಂಡು ಆ ಕಡೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೇನ್ರಿ. ನೀವು ಬೇಕಂದ್ರ ಒಗ್ಗರಣೆದ ಕಡಾಯಿ ಬರ್ತೈತಲ್ರಿ, ಅದ್ರಾಗ ಕೂಡ ಮಾಡ್ಕೋಬಹುದ್ರಿ. ಅಂದ್ರ ಈ ತರ ಕಡಾಯಿದಾಗ ಮಾಡೋದ್ರಿಂದ ಪರ್ಫೆಕ್ಟ್ ಆಗಿ ಒಂದ್ ಸ್ವಲ್ಪ ದೊಡ್ಡದಾಗಿ ಚಂದಾಗೆ ಬರ್ತೈತ್ರಿ. ಇವಾಗ ಇದಕ್ಕ ಸ್ವಲ್ಪ ಎಣ್ಣೆ ಹಾಕೊಂಡು 2 ಸ್ಪೂನ್ ಆಗೋಷ್ಟು ಹಿಟ್ಟು ಹಾಕೊಂಡು ಒಂದು ಗ್ಲಾಸ್ ಒಳಗ್ ಸ್ವಲ್ಪ ನೀರ್ ಹಾಕೊಂಡು ಈ ತರ ಸೆಂಟರ್ದಾಗ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಏನಿಲ್ಲ ಅಂದ್ರೂ 5 ನಿಮಿಷ ಇದನ್ನ ಲೋ ಫ್ಲೇಮ್ ದಾಗ ಬೇಯಿಸ್ಕೋಬೇಕಾಗತ್ ನೋಡ್ರಿ. ಅವಾಗ ಲೋ ಫ್ಲೇಮ್ ದಾಗ ಬೇಯಿಸ್ಕೊಳ್ಳೋದ್ರಿಂದ ನಮ್ ಕಲರ್ ಅನ್ನೋದು ಸೂಪರ್ ಆಗಿ ಬರ್ತೈತ್ರಿ. ಇವಾಗ ಇದು ಗ್ಲಾಸ್ ತೆಗಿಯಮ್ರಿ, ಅದೇನ್ ಈಸಿಯಾಗಿ ಬಂದ್ಬಿಡ್ತೈತ್ರಿ. ಇವಾಗ ಇದನ್ನ ತಿರುವು ಹಾಕಿ ಬೇಯಿಸ್ಕೊಳ್ಬಂತ್ರಿ. 2 ಸೈಡ್ ಚಂದಾಗೆ ಬೇಯಿಸ್ಕೋಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ ಕಲರ್ ಎಷ್ಟು ಸೂಪರ್ ಆಗಿ ಬಂದೈತೆ ಅಂತ ಹೇಳಿ. ಇನ್ನೊಂದ್ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇದನ್ನ ಲೋ ಫ್ಲೇಮ್ ದಾಗ ಬೇಯಿಸ್ಕೋಬೇಕಾಗತ್ರಿ. ನೋಡ್ತಾ ಇರ್ಬೋದ್ರಿ ಸೂಪರ್ ಆಗಿರುವಂತ, ಅಷ್ಟೇ ಈಜಿ ಆಗಿರುವಂತ ಬನ್ ದೋಸೆ ರೆಡಿ ಐತ್ ನೋಡ್ರಿ. ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಮಂತ್ರಿ. ನೀವ್ ಇದಕ್ಕ ತೆಂಗಿನಕಾಯಿ ಚಟ್ನಿ ಕೂಡ ಸರ್ವ್ ಮಾಡ್ಕೋಬಹುದ್ರಿ, ಅಥವಾ ಚಟ್ನಿ ಪುಡಿ ಕೂಡ ಸರ್ವ್ ಮಾಡ್ಕೋಬಹುದ್ರಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತ್ರಿ. ನೋಡ್ತಾ ಇರ್ಬೋದ್ರಿ ನಾನು ಇಲ್ಲಿ ತೆಂಗಿನಕಾಯಿ ಚಟ್ನಿ, ಅದೇ ರೀತಿ ಚಟ್ನಿ ಪುಡಿ ಕೂಡ ರೆಡಿ ಮಾಡ್ಕೊಂಡಿನ್ರಿ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೊಂಡ್ ತಿಂದ್ರ ಸೂಪರ್ ಆಗಿರುವಂತ ಟೇಸ್ಟ್ ಅಂತಾನೆ ಹೇಳ್ಬೋದು ನೋಡ್ರಿ. ಇದ್ರ ಮುಂದೆ ಇಡ್ಲಿ ದೋಸೆ ಕೂಡ ಮರ್ತ್ ಹೋಗ್ತೀರಿ, ಅಷ್ಟು ಟೇಸ್ಟಿ ಆಗಿರುವಂತ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ನೋಡ್ರಿ. ನೀವ್ ಒಂದ್ಸರ್ತಿ ಮನಿಯೊಳಗ ಟ್ರೈ ಮಾಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಹೇಳೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಇಷ್ಟ ಆದ್ರ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನೀವು ಒಂದ್ಸರ್ತಿ ಮನಿಯೊಳಗ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಮನೆಯಲ್ಲಿ ಇಡ್ಲಿ ಹಿಟ್ಟು ಇಲ್ದಿದ್ರು
ತಕ್ಷಣಕ್ಕೆ ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದಾದಂತ ಬಹಳ ಕಡಿಮೆ ಪದಾರ್ಥ ಬಳಸಿ ಸಾಫ್ಟ್ ಆಗಿರುವಂತ ಸ್ಪಾಂಜಿ ಆಗಿರುವಂತ ಇಡ್ಲಿ ಯಾವ ರೀತಿ ಪ್ರಿಪೇರ್ ಮಾಡೋದು, ಅದ್ರ ಜೊತೆಗೆ ಟೇಸ್ಟಿ ಆಗಿರುವಂತ ಚಟ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುಮಂತ್ರಿ. ನೋಡ್ತಾ ಇರ್ಬೋದ್ರಿ ನೀವು ಇಡ್ಲಿ ಎಷ್ಟು ಸಾಫ್ಟ್ ಅದಾವ ಅಂತ ಹೇಳಿ. ಹೂವ ಇದ್ದಂಗ ಅದ ನೋಡ್ರಿ, ಅಷ್ಟು ಸಾಫ್ಟ್ ಮೃದು ಆಗಿರುವಂತ ಇಡ್ಲಿ ಕೇವಲ 10 ನಿಮಿಷದಾಗ ಮಾಡ್ಕೋಬಹುದು ನೋಡ್ರಿ. ಇದು ಇನ್ಸ್ಟೆಂಟ್ ಇಡ್ಲಿ ಅಂದ್ರ ಯಾರು ಕೂಡ ನಂಬಂಗಿಲ್ರಿ, ಅಷ್ಟು ಸಾಫ್ಟ್ ಅಷ್ಟು ಟೇಸ್ಟಿ ಆಗಿರುವಂತ ಇಡ್ಲಿ ಅದಾವ ನೋಡ್ರಿ. ಬರೀ ತಡ ಮಾಡ್ಲಾರ್ದೆ ರೆಸಿಪಿ ಸ್ಟಾರ್ಟ್ ಮಾಡೋಮಂತ್ರಿ. ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಕೂಡ ಮಾಡ್ರಿ. ಇಲ್ಲಿ ನೋಡ್ರಿ, ಒಂದ್ ಬೌಲ್ದಾಗ 1 ಕಪ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟು ಹಾಕೊಳತ್ತೀನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಬಾಂಬೆ ರವಾ ಹಾಕೊಂಡಿನ್ರಿ. ನಾನ್ ನಾರ್ಮಲ್ ಆಗಿ ಮನಿಯೊಳಗ ಉಪ್ಪಿಟ್ಟು ಮಾಡ್ತೇವಲ್ರಿ ಅದೇ ರವಾ ಐತ್ರಿ. ನೆಕ್ಸ್ಟ್ 1 ಕಪ್ ಆಗೋಷ್ಟು ಮೊಸರು ಹಾಕೊಂಡಿನ್ರಿ. ಒಂಚೂರು ಹುಳಿ ಮೊಸರು ಇತ್ತಂದ್ರ ಇನ್ನ ಇಡ್ಲಿ ಮಸ್ತಾಗೆ ಬರ್ತಾವ ನೋಡ್ರಿ. ಇವಾಗ 1 ಕಪ್ ಆಗೋಷ್ಟು ನೀರ್ ಹಾಕೊಂಡು ಇದನ್ನ ಕಲ್ಸ್ಕೊಳಮಂತ್ರಿ. ನೀವು ಒಮ್ಮೆ ನೀರ್ ಹಾಕಕ್ ಹೋಗ್ಬೇಡ್ರಿ, ಒಂದ್ ಸ್ವಲ್ಪ ನೀರ್ ಹಾಕೊಂಡು ನಾವು ನಾರ್ಮಲ್ ಆಗಿ ಇಡ್ಲಿ ಹಿಟ್ಟು ಯಾವ ರೀತಿ ಪ್ರಿಪೇರ್ ಮಾಡ್ತೇವಲ್ರಿ ಅದೇ ರೀತಿ ಇದನ್ನ ಕೂಡ ರೆಡಿ ಮಾಡ್ಕೋಬಹುದು ನೋಡ್ರಿ. ಈ ತರ ಇರ್ಬೇಕು ನೋಡ್ರಿ ಹಿಟ್ ಅನ್ನೋದು. ಈ ವಿಧಾನದಾಗ ಇತ್ತಂದ್ರ ಮಾತ್ರ ನಮ್ಗೆ ಇಡ್ಲಿ ಅನ್ನೋದು ಸಾಫ್ಟ್ ಆಗಿ ಬರ್ತಾವ ನೋಡ್ರಿ. ಇವಾಗ ಇದು ಹಿಟ್ ರೆಡಿ ಆಗೈತ್ರಿ. ಇದನ್ನೇನ್ ಮಾಡೋಮ್ರಿ, ಸೈಡಿಗೆ ಎತ್ತಿಟ್ಕೊಳ್ಬಂದ್ರಿ. ಒಂದ್ 10 ನಿಮಿಷ ಇದು ಹಿಟ್ ಅನ್ನೋದು ನೆನಿಬೇಕ್ರಿ. ನೆನ್ತಂದ್ರ ಈ ಕಡೆ ಇದು ಹಿಟ್ಟು ನೆನೆಯಷ್ಟೊತ್ತಿಗೆ ನಾವು ಚಟ್ನಿ ರೆಡಿ ಮಾಡ್ಕೊಳಮಂತ್ರಿ. ಟೇಸ್ಟಿ ಆಗಿರುವಂತ ಚಟ್ನಿ ರೆಡಿ ಮಾಡ್ಕೊಳಮಂತ್ರಿ. ಒಂದ್ ಕಡಾಯಿ ಇಟ್ಕೊಂಡೇನ್ರಿ ಗ್ಯಾಸ್ ಮೇಲೆ. 1 ಕಪ್ ಆಗೋಷ್ಟು ಶೇಂಗಾ ಹಾಕೊಂಡೇನ್ರಿ. ಅದೇ ರೀತಿ ಒಂದ್ 5 ರಿಂದ 6 ಹಸಿಮೆಣಸಿನ್ಕಾಯಿ ಹಾಕೊಂಡೇನ್ರಿ. 1 ಸ್ಪೂನ್ ಎಣ್ಣೆ ಹಾಕೊಂಡು ಇದನ್ನ 1-2 ನಿಮಿಷ ಫ್ರೈ ಮಾಡ್ಕೊಳಮಂತ್ರಿ. ಇದು ಫ್ರೈ ಆದ ತಕ್ಷಣ 1 ಕಪ್ ಆಗೋಷ್ಟು ನಾನು ಪುಟಾಣಿ ಹಾಕೊಂಡೇನ್ರಿ. ಎರಡು ಸೇಮ್ ಮೆಜರ್ಮೆಂಟ್ ನೋಡ್ರಿ. 1 ಕಪ್ ಶೇಂಗಾ 1 ಕಪ್ ಪುಟಾಣಿ ಕರೆಕ್ಟ್ ಇರ್ತೈತ್ರಿ. ಅಂದ್ರ ಚಟ್ನಿ ಅನ್ನೋದು ಮಸ್ತಾಗೆ ಗಟ್ಟಿ ಚಟ್ನಿ ಬರ್ತೈತ್ರಿ. ಇವಾಗ ಇದು ಒಂದ್ ಸ್ವಲ್ಪ ಫ್ರೈ ಆಗನ ನಾನು ಬೆಳ್ಳುಳ್ಳಿ ಹಾಕೊಳತ್ತೀನಿ ನೋಡ್ರಿ. ಒಂದ್ 10 ರಿಂದ 12 ಬೆಳ್ಳುಳ್ಳಿ ಅದಾವ್ರಿ. ಇವು ಸ್ವಲ್ಪ ತಣ್ಣಗಾಗ್ಬೇಕ್ರಿ, ಅಂದ್ರ ಕೋಲ್ಡ್ ಆಗನ ನಾವ್ ಒಂದ್ ಮಿಕ್ಸಿ ಜಾರಿ ಒಳಗ ಹಾಕೊಳತ್ತೀನಿ ನೋಡ್ರಿ. ನೀವ್ ಬೇಕಂದ್ರ ಸ್ವಲ್ಪ ಕೊಬ್ಬರಿ ತುರಿ ಕೂಡ ಹಾಕೋಬಹುದ್ರಿ, ಇನ್ನ ಟೇಸ್ಟಿಯಾಗಿ ಬರ್ತೈತ್ರಿ ಚಟ್ನಿ ಅನ್ನೋದು. ಇವಾಗ ಇದು ಮಿಕ್ಸಿ ಜಾರಿ ಒಳಗ್ ಹಾಕೊಂಡಿನ್ರಿ. ಸಣ್ಣದಾಗಿ ಕಟ್ ಮಾಡಿರುವಂತ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೊಳತ್ತೀನ್ರಿ. ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಮೊದಲ ತರಿಯಾಗಿ ರುಬ್ಕೊಂಡ್ ಬರುವಂತ್ರಿ. ನೀರ್ ಹಾಕ್ಬೇಡ್ರಿ, ಹಂಗೆ ರುಬ್ಕೊಂಡ್ ಬರೋದ್ರಿ ಇದನ್ನ. ಇವಾಗ ನೋಡ್ರಿ ಈ ತರ ತರಿ ಆಗನ ಇದಕ್ ನಮ್ಗೆ ಎಷ್ಟ್ ಬೇಕಷ್ಟ ನೀರ್ ಹಾಕೊಳಮಂತ್ರಿ. ಇಲ್ಲಿ ನಾನ್ ಸ್ವಲ್ಪ ನೀರ್ ಚಟ್ನಿ ಮಾಡಾತೀನ್ರಿ, ಜಾಸ್ತಿ ಗಟ್ಟಿ ಏನ್ ಮಾಡಾತಿಲ್ರಿ, ಸ್ವಲ್ಪ ನೀರ್ ಚಟ್ನಿ ಮಾಡ್ಕೊಳತೀನ್ರಿ. ಇವಾಗ ನೀರ್ ಹಾಕೊಂಡು ರುಬ್ಕೊಂತೇವ್. ನೋಡ್ತಾ ಇರ್ಬೋದ್ರಿ ಚಟ್ನಿ ಎಷ್ಟ್ ಮಸ್ತಾಗಿ ಬಂದೈತೆ ಅಂತ ಹೇಳಿ. ಇವಾಗ ಇದನ್ನ ಒಂದು ಬೊಗೋಣಿ ಒಳಗ ಹಾಕೊಳಮಂತ್ರಿ, ಅಂದ್ರೆ ಟ್ರಾನ್ಸ್ಫರ್ ಮಾಡ್ಕೊಳಮಂತ್ರಿ. ಇದಕ್ಕ ಒಗ್ಗರ್ನೆಗ ನಾನ್ ಸಾಸಿವೆ ಜೀರಿಗೆ ಅದೇ ರೀತಿ ಒಂದ್ ಒಣ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಎಲೆ ಹಾಕೊಂಡು ಒಗ್ಗರ್ನೆ ಹಾಕೊಂಡೇನ್ರಿ. ನೋಡ್ತಾ ಇರ್ಬೋದ್ರಿ ಕಲರ್ ಎಷ್ಟ್ ಮಸ್ತ್ ಬಂದೈತಲ್ರಿ, ಅಷ್ಟೇ ಮಸ್ತಾಗೆ ಚಟ್ನಿ ಕೂಡ ಆಗೈತ್ ನೋಡ್ರಿ. ಟೇಸ್ಟ್ ಅಂತೂ ಸೂಪರ್ ಐತ್ರಿ. ಸಿಂಪಲ್ ಐತ್ರಿ, ಆದ್ರೂ ಟೇಸ್ಟ್ ಅಂತೂ ಸೂಪರ್ ಐತ್ ನೋಡ್ರಿ. ಇವಾಗ ಇದು ಚಟ್ನಿ ರೆಡಿ ಆಗೈತ್ರಿ. ಹಿಟ್ಟು ನೋಡುಮಂತ್ರಿ, ಹಿಟ್ಟು ಕೂಡ ನೆಂದೈತ್ರಿ. ನೋಡ್ತಾ ಇರ್ಬೋದ್ರಿ ನೀವು. ಇವಾಗ ಒಂದ್ 1/2 ಟೀ ಸ್ಪೂನ್ ಆಗೋಷ್ಟು ನಾನು ಬೇಕಿಂಗ್ ಸೋಡಾ ಹಾಕೊಂಡೇನ್ರಿ. ನಿಮ್ಗ್ ಬೇಕಿಂಗ್ ಸೋಡಾ ಹಾಕಕ್ ಇಷ್ಟ ಇಲ್ಲ ಅಥವಾ ಮನ್ಯಾಗ ಇಲ್ಲ ಅಂದ್ರ ಒಂದ್ 1/2 ಟೀ ಸ್ಪೂನ್ ಆಗೋಷ್ಟು ಈನೋ ಕೂಡ ಹಾಕೋಬಹುದು ನೋಡ್ರಿ. ಇವಾಗ ಇದನ್ನ ಒಂದ್ಸರ್ತಿ ಚಂದಾಗೆ ಕಲ್ಸ್ಕೊಳಮಂತ್ರಿ. ನೀವು ಈನೋ ಅಲ್ಲಿ ಅಥವಾ ಬೇಕಿಂಗ್ ಸೋಡಾ ಅಲ್ಲಿ ಹಾಕಿ ಬಹಳ ತನ ಬಿಡ್ಬಾರ್ದು ನೋಡ್ರಿ. ಹಾಕಂದ ತಕ್ಷಣನೇ ಮಾಡ್ಕೊಂಡ್ ಬಿಡ್ಬೇಕ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳಮಂತ್ರಿ. ನೋಡ್ರಿ ಹಿಟ್ ಅನ್ನೋದು ಈ ರೀತಿ ಇರ್ಬೇಕು ನೋಡ್ರಿ, ಜಾಸ್ತಿ ತೆಳುವಾಗಿರ್ಬಾರ್ದ್ರಿ. ಇದು ಕರೆಕ್ಟ್ ಐತ್ ನೋಡ್ರಿ ಹಿಟ್. ಇವಾಗ ಏನ್ ಮಾಡುಮ್ರಿ, ಇಡ್ಲಿ ಪ್ಲೇಟ್ ತಗೊಳುಮಂತ್ರಿ. ಇಡ್ಲಿ ಪ್ಲೇಟಿಗೆ ಒಂಚೂರು ಎಣ್ಣೆ ಹಚ್ಕೊಳತ್ತೀನಿ ನೋಡ್ರಿ. ಜಾಸ್ತಿ ಏನ್ ಬೇಕಾಗಿಲ್ರಿ, ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದ್ರಿ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಇಡ್ಲಿ ಅಂಟಂಗಿಲ್ರಿ. ಅದಕ್ಕಂತ ಹೇಳಿ ನಾನು ಇಲ್ಲಿ ಎಣ್ಣೆ ಹಚ್ಕೊಂಡು ಇಡ್ಲಿ ಪಾತ್ರೆಗ ಈ ಹಿಟ್ ಹಾಕೊಳತ್ತೀನಿ ನೋಡ್ರಿ. ಹಿಟ್ ಅನ್ನೋದು ಕೂಡ ಜಾಸ್ತಿ ಹಾಕಕ್ ಹೋಗ್ಬೇಡ್ರಿ, ಒಂದೊಂದ್ ಸ್ಪೂನ್ ಆದ್ರ ಸಾಕ್ರಿ. ಯಾಕಂದ್ರ ನಾವು ಆಲ್ರೆಡಿ ಬೇಕಿಂಗ್ ಸೋಡಾ ಹಾಕೊಂಡಿವಲ್ರಿ, ಉಬ್ಬಿ ಬರ್ತವ್ರಿ ಇಡ್ಲಿ ಅನ್ನೋದು. ಇನ್ಸ್ಟೆಂಟ್ ಆಗಿ ಕೇವಲ 10 ನಿಮಿಷದಾಗ ಈ ಇಡ್ಲಿ ಮಾಡ್ಕೋಬಹುದು ನೋಡ್ರಿ ನಾವು. ಇವಾಗ ಇಡ್ಲಿ ಪ್ಲೇಟ್ ನಾನು ಹಿಟ್ ಹಾಕಿನ್ರಿ. ಈ ಕಡೆ ಕುಕ್ಕರ್ ಕೂಡ ಬಿಸಿ ಆಗೇತ್ರಿ. ನೀರ್ ಹಾಕಿ ಕುಕ್ಕರ್ನ ಇಟ್ಕೊಂಡೀನ್ರಿ. ಇವಾಗ ಇಡ್ಲಿ ಪ್ಲೇಟ್ ಇಟ್ಟು ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದ್ 15 ನಿಮಿಷ ಬೇಯಿಸ್ಕೋಬೇಕಾಗತ್ ನೋಡ್ರಿ ಸ್ಟೀಮ್ ಒಳಗ. ಇವಾಗ ನೋಡ್ರಿ 15 ನಿಮಿಷ ಆಗನ ನಾನ್ ತೆಗಿತಾ ಇದ್ದೀನ್ರಿ. ನೋಡ್ರಿ ಎಷ್ಟ್ ಸೂಪರ್ ಆಗಿ ವೈಟ್ ಆಗಿ ಎಷ್ಟ್ ಮಸ್ತಾಗೆ ಬಂದವ ಅಂತ ಹೇಳಿ. ಇದಕ್ಕೆ ಯಾವ್ದೇ ತರ ಉದ್ದಿನ ಬೇಳೆ ಅಲ್ಲಿ ಅವಲಕ್ಕಿ ಅಲ್ಲಿ ಏನು ಹಾಕ್ಲಾರ್ದೇನೆ ಕೇವಲ 1-2 ಪದಾರ್ಥ ಇದ್ದು ಅಂದ್ರ ಸಾಕ್ ನೋಡ್ರಿ, ಇನ್ಸ್ಟೆಂಟ್ ಆಗಿ ಈ ತರ ಸಾಫ್ಟ್ ಆಗಿರುವಂತ ಇಡ್ಲಿ ಮಾಡ್ಬಹುದು ನೋಡ್ರಿ. ನೋಡ್ರಿ ಇಲ್ಲಿ ನಾನ್ ಸರ್ವಿಂಗ್ ಕೂಡ ಮಾಡ್ಕೊಂಡೇನ್ರಿ. ನೀವು ತೆಂಗಿನಕಾಯಿ ಚಟ್ನಿ ಮಾಡ್ಕೋಬಹುದ್ರಿ ಅಥವಾ ರೆಡ್ ಚಟ್ನಿ ಮಾಡ್ಕೋಬಹುದ್ರಿ. ಇಲ್ಲಿ ನಾನ್ ಸಾಂಬಾರ್ ಕೂಡ ಮಾಡ್ಕೊಂಡೇನ್ರಿ. ಅದೇ ರೀತಿ
ನಾನಿಲ್ಲಿ ಮೊಸರು ಇಟ್ಕೊಂಡೇನ್ರಿ ಸರ್ವಿಂಗ್ ಅಂತ ಹೇಳಿ, ಚಟ್ನಿ ಇಟ್ಟಿಲ್ರಿ ನಾನು. ಇವಾಗ ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗಿರುವಂತ ಇಡ್ಲಿ ರೆಡಿ ಆದ್ವು ಅಂತ ಹೇಳಿ. ನೋಡ್ರಿ ಹೂವಿನ ತರ ಆಗ್ಯಾವ್ರಿ, ಅಷ್ಟು ಮೃದುವಾಗಿ ಈ ಇಡ್ಲಿ ಬರ್ತಾವ್ ನೋಡ್ರಿ. ನನ್ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟೇ ಈಸಿ ರೆಸಿಪಿ ನಿಮಗ್ ಬೇಕಾಗಿತ್ತಂದ್ರ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೋಡ್ರಿ ಎಷ್ಟ್ ಮಸ್ತಾಗೆ ಬಂದವ ಅಂತ ಹೇಳಿ ಇಡ್ಲಿ ರೀ. ಮತ್ತ್ಯಾಕ್ ತಡರಿ, ನೀವು ಕೂಡ ಮನಿಯೊಳಗ ಒಂದ್ಸರ್ತಿ ಟ್ರೈ ಮಾಡ್ರಿ. ಹೆಂಗ್ ಬರ್ತಾವ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನ್ರಿ, ಅಲ್ಲಿವರೆಗೂ ಬಾಯ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಇಡ್ಲಿ ಪಾತ್ರೆ ಇಲ್ದೇನೆ, ತಟ್ಟೆನೆ ಇಲ್ದೇನೆ ಮೃದುವಾಗಿರುವಂತ ಬಾಯಲ್ಲಿಟ್ರೆ ಕರಗೋಗುವಂತ ತಟ್ಟೆ ಇಡ್ಲಿ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುಮಂತ್ರಿ. ತುಂಬಾನೇ ಟೇಸ್ಟಿ ಆಗಿರುವಂತ, ಅಷ್ಟೇ ರುಚಿಕರವಾಗಿರುವಂತ ಈ ತಟ್ಟೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ, ಅದ್ರ ಜೊತೆಗೆ ಚಟ್ನಿ ಪುಡಿ, ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೊಂಡ್ ತಿಂದ್ರೆ ಆಹಾ ಅಂತೀರಾ, ಅಷ್ಟು ಸೂಪರ್ ಟೇಸ್ಟಿ ಆಗಿರುವಂತ ತಟ್ಟೆ ಇಡ್ಲಿ ಯಾವ ರೀತಿ ಮಾಡೋದ ಅಂತ ಹೇಳಿ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಒಂದ್ ಬೌಲ್ದಾಗ ನಾನು 2 ಕಪ್ ಆಗುವಷ್ಟು ರೇಷನ್ ಅಕ್ಕಿ ತಗೊಂಡಿನ್ರಿ. ಅದೇ ರೀತಿ 1 ಕಪ್ ಆಗುವಷ್ಟು ಕಡಲೆಬೇಳೆ ತಗೊಂಡಿನ್ರಿ. ಇದು ಆಪ್ಷನಲ್ ಐತ್ರಿ, ನಿಮ್ಗೆ ಬೇಕಂದ್ರೆ ಹಾಕೋಬಹುದ್ರಿ ಅಥವಾ ಸ್ಕಿಪ್ ಮಾಡ್ಕೋಬಹುದ್ರಿ. ಇದು ಹಾಕೋದ್ರಿಂದ ರುಚಿ ಅನ್ನೋದು ಬಹಳ ಮಸ್ತಾಗೆ ಬರ್ತೈತಿ ನೋಡ್ರಿ. ನೆಕ್ಸ್ಟ್ 1 ಕಪ್ ಆಗುವಷ್ಟು ಉದ್ದಿನ ಬೇಳೆ ಹಾಕೊಂಡಿನ್ರಿ. ಇವಾಗ ಏನ್ ಮಾಡೋದ್ರಿ, ಇದನ್ನ ಸ್ವಚ್ಛಗೆ 1-2 ರಿಂದ 3 ಸರ್ತಿ ಸ್ವಚ್ಛಗೆ ತೊಳೆಮಂತ್ರಿ. ನಿಮ್ ಕಡೆ ರೇಷನ್ ಅಕ್ಕಿ ಇತ್ತಂದ್ರ ಹಾಕೋರಿ, ಇಲ್ಲಾಂದ್ರ ದೋಸೆ ಅಕ್ಕಿ ಸಿಗ್ತಾವಲ್ರಿ, ಅವು ಕೂಡ ಯೂಸ್ ಮಾಡ್ಕೋಬಹುದು ನೋಡ್ರಿ. ಇವಾಗ ಇದನ್ನ ಸ್ವಚ್ಛಗೆ ತೊಳೆದು ಏನಿಲ್ಲ ಅಂದ್ರೂ 5 ರಿಂದ 6 ಅವರ್ ನೆನ್ಸ್ಕೋಬೇಕ್ರಿ. ಇದು ನೆಂದಷ್ಟು ನಮ್ಗ ತಟ್ಟೆ ಇಡ್ಲಿ ಅನ್ನೋದು ಸಾಫ್ಟ್ ಆಗಿ ಬರ್ತೈತಿ ನೋಡ್ರಿ. ಇವಾಗ ಇದು ನೆನಿಲ್ರಿ, 5 ರಿಂದ 6 ಅವರ್ ಆಗೇತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಬೇಳೆ ಮತ್ತ ಅಕ್ಕಿ ಎಲ್ಲಾ ಸಾಫ್ಟ್ ಆಗಿ ನೆಂದವ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ. ಇವಾಗ ಇದ್ರಾಗಿ ನೀರ್ ತೆಗೆದು ನಾವು ಒಂದು ಮಿಕ್ಸಿ ಜಾರಿ ತಗೊಂಡು ಅದ ಮಿಕ್ಸಿ ಜಾರ್ ಒಳಗ ಹಾಕೊಳ್ಳುಮಂತ್ರಿ. ಇವಾಗ ಇದನ್ನ ಮಿಕ್ಸಿ ಜಾರ್ ಒಳಗೆ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಸಾಫ್ಟ್ ಆಗಿ ರುಬ್ಕೋಬೇಕು ನೋಡ್ರಿ. ನಾರ್ಮಲ್ ಆಗಿ ನಾವು ದೋಸೆ ಹಿಟ್ಟು ರುಬ್ತೇವಲ್ರಿ, ಅದೇ ರೀತಿನೇ ಸಾಫ್ಟ್ ಆಗಿ ರುಬ್ಕೋಬೇಕು ನೋಡ್ರಿ. ಒಂದ್ ಚೂರು ತರಿ ಇಲ್ಲಾರ್ದೇನೆ ಈ ತರ ಸಾಫ್ಟ್ ಆಗಿ ರುಬ್ಕೋಬೇಕು ನೋಡ್ರಿ. ಇವಾಗ ಇದು ರುಬ್ಬಿರುವಂತ ಹಿಟ್ಟನ್ನ ಏನ್ ಮಾಡುಮ್ರಿ, ಒಂದು ಬೊಗೋಣಿ ಒಳಗ ಅಥವಾ ಒಂದು ಪಾತ್ರೆ, ದೊಡ್ಡದಾಗಿರುವಂತ ಪಾತ್ರೆ ಒಳಗ ಹಾಕಿ ಇದನ್ನ ಓವರ್ ನೈಟ್ ನೆನಿಡ್ಬೇಕಾಗತ್ರಿ. ಇದು ಎಷ್ಟು ಹಿಟ್ಟು ನೆನಿತೈತಲ್ರಿ, ನಮ್ಗ ಇಡ್ಲಿ ಅನ್ನೋದು ಅಷ್ಟು ಸಾಫ್ಟ್ ಆಗಿ ಬರ್ತೈತಿ ನೋಡ್ರಿ. ಇವಾಗ ಇದನ್ನ ಓವರ್ ನೈಟ್ ನೆನ್ಸಿಡುಮಂತ್ರಿ. ಇಲ್ಲಿ ನೋಡ್ತಾ ಇರ್ಬೋದ್ರಿ, ನಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹಿಟ್ಟನ್ನೊಂದ್ ತೆಗ್ಯಾತೀನಿ ನೋಡ್ರಿ. ಆ ಪರಿ ಉಬ್ಬಿ ಬಂದೈತ್ ನೋಡ್ರಿ. ಏನೋ ಇಲ್ರಿ, ಸೋಡಾ ಇಲ್ರಿ, ಏನು ಹಾಕ್ಲಾರ್ದೇನೆ ಈ ಪರಿ ಹಿಟ್ ಅನ್ನೋದು ಉಬ್ಬಿ ಬರ್ತೈತ್ ನೋಡ್ರಿ. ಯಾಕೆ ಉಬ್ಬುತ್ತಂದ್ರ ನಾವು ಕಡ್ಲಿ ಬೇಳೆ ಹಾಕಿವಲ್ರಿ, ಅದ್ರ ಸಂಬಂಧ ಹಿಟ್ ಅನ್ನೋದು ಈ ರೀತಿ ಉಬ್ಬುತ್ ನೋಡ್ರಿ. ಇವಾಗ ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಮಂತ್ರಿ. ನಾನಿಲ್ಲಿ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳತ್ತೀನ್ರಿ. ಉಪ್ಪು ಹಾಕೋದು ವಿಡಿಯೋದಾಗ ಬಂದಿಲ್ರಿ. ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡು ನೋಡ್ತಾ ಇರ್ಬೋದ್ರಿ, ಹಿಟ್ ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗೈತ್ರಿ. ಇದನ್ನ ಸೈಡಿಗೆ ಇಟ್ಟು ಒಂದ್ ಸಿಂಪಲ್ ಆಗಿರುವಂತ ನಾವು ಚಟ್ನಿ ರೆಡಿ ಮಾಡ್ಕೊಳುಮಂತ್ರಿ. ಏನ್ ಜಾಸ್ತಿ ಏನ್ ಸಾಮಗ್ರಿ ಬೇಕಾಗಿಲ್ರಿ, ಸಿಂಪಲ್ ಆಗಿರುವಂತ ಚಟ್ನಿ ಈಸಿಯಾಗಿ ರೆಡಿ ಮಾಡ್ಕೊಳುಮಂತ್ರಿ. ಇಲ್ಲಿ ನೋಡ್ರಿ, ಒಂದ್ ಕಡಾಯಿದಾಗ 1 ಕಪ್ ಆಗೋಷ್ಟು ಶೇಂಗಾ ಹಾಕೊಂಡೇನ್ರಿ. ಅದೇ ರೀತಿ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂಚೂರು ಎಣ್ಣೆ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳುಮಂತ್ರಿ. ಜಸ್ಟ್ ಫ್ರೈ ಆದ್ರ ಸಾಕ್ರಿ. ಇವಾಗ 1 ಕಪ್ ಆಗೋಷ್ಟು ಪುಟಾಣಿ ಕೂಡ ಹಾಕೊಳತ್ತೇನ್ರಿ. ಪುಟಾಣಿ ಫ್ರೈ ಆಗನ ಒಂದ್ 10 ರಿಂದ 12 ಬೆಳ್ಳುಳ್ಳಿ ಹಾಕೊಳುಮಂತ್ರಿ. ಬೆಳ್ಳುಳ್ಳಿ ಯಾರು ತಿನ್ನಲ್ಲಲ್ರಿ, ಒಂದ್ ಸಣ್ಣದಾಗಿ ಕಟ್ ಮಾಡಿರುವಂತ ಉಳ್ಳಾಗಡ್ಡಿ ಕೂಡ ಹಾಕೋಬಹುದು ನೋಡ್ರಿ. ಇಲ್ಲಿ ನಾನು ಬೆಳ್ಳುಳ್ಳಿ ಹಾಕೊಳತ್ತೀನ್ರಿ. ಒಂದ್ 7-8 ಬೆಳ್ಳುಳ್ಳಿ ಹಾಕೊಂಡು ಇದು ಕೂಡ ಅಷ್ಟೇ ರೀ, ಸ್ವಲ್ಪ ಫ್ರೈ ಮಾಡ್ಕೊಳುಮಂತ್ರಿ. ಇವಾಗ ಇದು ಫ್ರೈ ಆಗೈತ್ರಿ, ನಾವು ಮಿಕ್ಸಿ ಜಾರ್ ಒಳಗ್ ಹಾಕೊಂಡು ಇದನ್ನ ಸಾಫ್ಟ್ ಆಗಿ ರುಬ್ಕೊಂಡ್ ಬರುಮಂತ್ರಿ. ಯಾವುದೇ ಕಾರಣಕ್ಕೂ ಚಟ್ನಿ ಈ ತರ ಮಾಡತ್ನಾಗ ನೀರ್ ಹಾಕಿ ರುಬ್ಬಾರ್ದ್ರಿ. ಮೊದಲ ನೀರ್ ಹಾಕ್ಲಾರ್ದೇನೆ ರುಬ್ಕೋಬೇಕ್ ನೋಡ್ರಿ. ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳತ್ತೀನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನ್ರಿ. ಇವಾಗ ಇದನ್ನ ಮೊದಲ ರುಬ್ಕೊಂಡ್ ಬರುಮಂತ್ರಿ, ನೀರ್ ಹಾಕ್ಲಾರ್ದೇನೆ ತರಿಯಾಗಿ ರುಬ್ಬೇವ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ. ಇವಾಗ ನಮ್ಗ ಎಷ್ಟ್ ಬೇಕ್ ಚಟ್ನಿ ನೀರ್ ಅಂತ ಹೇಳಿ ನಾನು ಇಲ್ಲಿ 1 ಕಪ್ ಆಗೋಷ್ಟು ನೀರ್ ಹಾಕೊಳತ್ತೀನಿ ನೋಡ್ರಿ. ಇವಾಗ ನೀರ್ ಹಾಕಿ ಇನ್ನೊಂದ್ ರೌಂಡ್ ಮಿಕ್ಸಿ ಮಾಡ್ಕೊಂಡ್ ಬರುಮಂತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಸೂಪರ್ ಆಗಿ ಚಟ್ನಿ ಕೂಡ ರೆಡಿ ಆಗೈತ್ರಿ. ಇದನ್ನ ಒಂದ್ ಬೌಲ್ದಾಗ ಟ್ರಾನ್ಸ್ಫರ್ ಮಾಡ್ಕೊಳುಮಂತ್ರಿ. ಇದಕ್ಕ ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೂಡ ಹಾಕೊಳುಮಂತ್ರಿ. ಇಲ್ಲಿ ನೋಡ್ರಿ, ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ, ಒಂದು ಒಣ ಮೆಣಸಿನ್ಕಾಯಿ, ಕರಿಬೇವಿನ ಎಲೆ, ಸ್ವಲ್ಪ ಸಾಸ್ವಿ, ಜೀರಿಗೆ ಹಾಕೊಂಡಿದ್ರಿ. ಸಿಂಪಲ್ ಐತ್ರಿ, ಟೇಸ್ಟ್ ಕೂಡ ಸೂಪರ್ ಐತ್ ನೋಡ್ರಿ. ಇವಾಗ ನೋಡ್ರಿ, ಚಟ್ನಿ ಕೂಡ ರೆಡಿ ಐತ್ರಿ. ನೋಡ್ತಾ ಇರ್ಬೋದ್ರಿ ನೀವು, ಎಷ್ಟು ಸಿಂಪಲ್ ಆಗಿ 2 ನಿಮಿಷದಾಗ ಚಟ್ನಿ ಕೂಡ ರೆಡಿ ಐತ್ರಿ. ಇಲ್ಲಿ ನೋಡ್ರಿ, ಸ್ಟೋವ್ ಮೇಲೆ ನಾನು ಒಂದು ದೊಡ್ಡದಾಗಿರುವಂತ ಪಾತ್ರೆಗ
ಈ ತರ ಬಟ್ಟಿ ಸುತ್ಕೊಂಡಿನ್ರಿ. ನಿಮ್ ಕಡೆ ಈ ತರ ಕಾಟನ್ ಬಟ್ಟಿ ಇತ್ತಂದ್ರ ಈ ತರ ಸುತ್ಕೊಂಡು ಅದ್ರ ಮೇಲೆ ನಾವೇನ್ ರೆಡಿ ಮಾಡಿರಲ್ರಿ ಹಿಟ್ಟು, ಅದನ್ನ ಒಂದ್ ದೊಡ್ಡ ಸ್ಪೂನ್ಲೆ 2 ಸ್ಪೂನ್ ಆಗೋಷ್ಟು ಹಿಟ್ಟು ಹಾಕೊಂಡು ಇದನ್ನ ಹಬೆ ಒಳಗ ಬೇಯಿಸ್ಕೋಬೇಕಾಗುತ್ ನೋಡ್ರಿ. ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದ್ 10 ರಿಂದ 15 ನಿಮಿಷ ಲೋ ಫ್ಲೇಮ್ ದಾಗ ಇಟ್ಟು ಬೇಯಿಸ್ಕೋಬೇಕು ನೋಡ್ರಿ. ಅಂದ್ರ ಸೂಪರ್ ಆಗಿರುವಂತ ತಟ್ಟೆ ಇಡ್ಲಿ ರೆಡಿ ಆಗುತ್ರಿ. ಇದು ಆಂಧ್ರ ಸ್ಪೆಷಲ್ ಆವಿರು ಕುಡುಮ್ ಕೂಡ ಅಂತಾರ ನೋಡ್ರಿ. ಇದಕ್ಕ ಸ್ವಲ್ಪ ಕೈಗೆ ನೀರ್ ಸವರ್ಸ್ಕೊಂಡು ಈ ತರ ಟಚ್ ಮಾಡಿದ್ರ ಹಿಟ್ ಅನ್ನೋದ್ ನಮ್ಗೆ ಅಂಟ್ಲಿಲ್ಲ ಅಂದ್ರ ಪರ್ಫೆಕ್ಟ್ ಆಗಿ ಇದು ರೆಡಿ ಆಗೈತೆ ಅಂದಂಗ್ರಿ. ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಕೊಂಡು ಇದು ಸ್ವಲ್ಪ ಕೋಲ್ಡ್ ಆಗನ ನಾವು ಇದು ತೆಗಿಯಮಂತ್ರಿ. ತಟ್ಟೆ ಇಡ್ಲಿ ನೋಡ್ತಾ ಇರ್ಬೋದ್ರಿ ಎಷ್ಟು ಸೂಪರ್ ಆಗಿ ಬಂದೈತೆ ಅಂತ ಹೇಳಿ. ಸಿಂಪಲ್ ಐತ್ರಿ ಮತ್ತ ಈಸಿ ಕೂಡ ಐತ್ ನೋಡ್ರಿ. ನೋಡ್ರಿ ಎಷ್ಟ್ ಮಸ್ತಾಗೆ ಬಂದೈತಲ್ರಿ. ನಾವ್ ಇದನ್ನ ಇವಾಗ ಸರ್ವ್ ಕೂಡ ಮಾಡ್ಕೊಳಮಂತ್ರಿ. ಇಲ್ಲಿ ನೋಡ್ರಿ ಸರ್ವಿಂಗ್ ನಾನೇನು ಕೆಂಪ್ ಚಟ್ನಿ ಮಾಡ್ಕೊಂಡಿನ್ರಿ. ನೀವು ಬೇಕಂದ್ರ ಯಾವ ಚಟ್ನಿ ಕೂಡ ಮಾಡ್ಕೋಬಹುದ್ರಿ. ಆದ್ರ ಇದು ನಾ ಕೆಂಪ್ ಚಟ್ನಿ ತೋರ್ಸಿಲ್ರಿ. ಆಲ್ರೆಡಿ ನಾ ಬಹಳ ಸರ್ತಿ ಈ ಚಟ್ನಿ ಕೂಡ ನಿಮ್ಗ್ ತೋರ್ಸಿನ್ರಿ. ಮೇಲ್ಗಡೆ ಸ್ವಲ್ಪ ಚಟ್ನಿ ಪುಡಿ ಹಾಕೊಳತೀನ್ರಿ. ಅದೇ ರೀತಿ ಸ್ವಲ್ಪ ಬಿಸಿ ಬಿಸಿಯಾಗಿರುವಂತ ತುಪ್ಪ ಕೂಡ ಹಾಕೊಳತೀನಿ ನೋಡ್ರಿ. ನಿಮ್ಗ್ ತುಪ್ಪ ತಿನ್ನಕ್ ಇಷ್ಟ ಇಲ್ಲ ಅಂದ್ರ ಸ್ಕಿಪ್ ಕೂಡ ಮಾಡ್ಕೋಬಹುದ್ರಿ. ಇವಾಗ ನೋಡ್ರಿ ಚಟ್ನಿ ಕೂಡ ರೆಡಿ ಆಗೈತ್ರಿ. ನನ್ ರೆಸಿಪಿ ನಿಮಗ್ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಈ ರೆಸಿಪಿ ಒಂದ್ಸರ್ತಿ ಟ್ರೈ ಕೂಡ ಮಾಡ್ರಿ.